ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಬೆಳಗಾವಿ ಜಿಲ್ಲೆಯ ಒಂದು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಂದರೆ ಬೆಳಗಾವಿಯಲ್ಲಿ ಒಂದು ಹುದ್ದೆಯ ನೋಟಿಫಿಕೇಷನ್ ಆಗಿದೆ. ಅಂದರೆ ಸಹಕಾರಿ ಬ್ಯಾಂಕ್ನಲ್ಲಿ 104 ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗಿದ್ದು, ಈ ಒಂದು ನೋಟಿಫಿಕೇಷನ್ ಏನಿದೆಯಲ್ಲ ಇದನ್ನು ಈ ಒಂದು ಜಾಲತಾಣದಲ್ಲಿ ಬೆಳಗಾವಿ DCC.bank.in ಈ ಒಂದು ನೋಟಿಫಿಕೇಷನ್ನು ಅಲೌಟ್ ಆಗಿದೆ. ಇದರಲ್ಲಿ ನೀವು ನೇರ ನೇಮಕಾತಿ ಪ್ರಕಟಣೆಯಾಗಿದ್ದು, ಅಂದರೆ ಇದರಲ್ಲಿ ನೇರ ನೇಮಕಾತಿಯಾಗಿದ್ದು ಒಂದು 104 ಹುದ್ದೆಗಳಿಗೆ ಈ ಒಂದು ನೇಮಕಾತಿ ಈಗ ಪ್ರಸ್ತುತ ಅಂದರೆ ನೋಟಿಫಿಕೇಷನ್ ಆಗಿದೆ. ಈ ಒಂದು ನೋಟಿಫಿಕೇಷನಲ್ಲಿ ಅಂದರೆ ದ್ವಿತೀಯ ದರ್ಜೆಯ ಗುಮಾಸ್ತರು ಅಂದರೆ ಸೆಕೆಂಡ್ ಡಿವಿಷನ್ ಕ್ಲರ್ಕ್ಸ್ ಅಂತ ಇದೆ. ಇದರ ವೇತನ ಬಂದು 53,150ರಿಂದ 1,15,150 ಅಂದರೆ ಇದ್ದು, ಇದರಲ್ಲಿ 83 ಹುದ್ದೆಗಳು ಇವೆ. ಇದರಲ್ಲಿ ನೀವು ಅಂದರೆ ಏನೋ ಅವರು ವರ್ಗೀಕರಣ ಮಾಡಿದ್ದಾರೆ. ಇದರಲ್ಲಿ ಇದು ಇಂತಿಷ್ಟ ಅಂದರೆ ಪರಿಶಿಷ್ಟ ಜಾತಿಗೆ 12, ಪರಿಶಿಷ್ಟ ಪಂಗಡಕ್ಕೆ 3, ಸಿವಣಿಗೆ 3, ಇದೇ ರೀತಿಯಾಗಿ 83 ಹುದ್ದೆಗಳು ವರ್ಗೀಕರಣ ಮಾಡಿದ್ದು, ಇದರಲ್ಲಿ ಬಂದುಬಿಟ್ಟು ನಿಮಗೆ ಕನಿಷ್ಠ ವಿದ್ಯಾರ್ಹತೆ ಅಂದರೆ ನೀವು ನೋಡ್ಬೋದು BA BCom ಅಥವಾ BSc ಪದವಿ ವಿದ್ಯಾರ್ಹತೆಯನ್ನು ಹೊಂದಿರಬೇಕಾಗತ್ತೆ. ನೆಕ್ಸ್ಟ್ ನಿಮ್ಮ ಬಂದೂಕುದಾರಿ ಅಂತೇಳಿ ಒಂದು ಹುದ್ದೆ ಇದೆ. ಈ ಒಂದು ಬಂದೂಕುದಾರಿ ಹುದ್ದೆ ಏನಿದೆ ಗೌರ್ಮೆಂಟ್ದು, ಇದು 47,000ದಿಂದ 1,05,650 ರೂಪಾಯಿ. ಅಂದರೆ ಒಟ್ಟು ಹುದ್ದೆ ಒಂದೇ ಒಂದು ಇರುವುದು. ಇದು ಸಾಮಾನ್ಯ ವರ್ಗದ ಅಭ್ಯರ್ಥಿಗೆ ಇರುತ್ತೆ, ಅದು ಒಂದೇ. ಇದರಲ್ಲಿ SSLC ಅನ್ನೋದು ಅವರು ಪಾಸ್ ಆಗಿರಬೇಕಾಗತ್ತೆ ಮತ್ತು ಆರ್ಮಿ ಅವರಿಗಿದ್ದು ವ್ಯಾಲಿಡ್ ಆರ್ಮಿ ಲೈಸೆನ್ಸನ್ನು ಇರಬೇಕಾಗತ್ತೆ ಈ ಒಂದು ಗನ್ಮ್ಯಾನ್ ಹುದ್ದೆಗೆ ಅವರು ಅರ್ಜಿ ಸಲ್ಲಿಸಬೇಕಾದ್ರೆ. ಇನ್ನು ಸಿಪಾಯಿ ಅಂದರೆ ಪ್ಯೂನ್ ಹುದ್ದೆಗಳಿದ್ದು, ಇದರಲ್ಲಿ ಪ್ಯೂನ್ ಹುದ್ದೆಗಳ ವೇತನ 42,650ರಿಂದ 96,650, ಒಟ್ಟು ಹುದ್ದೆ 20 ಇದ್ದು, ಇದರಲ್ಲಿ ಕೂಡ ವರ್ಗೀಕರಣ ಮಾಡಿದ್ದಾರೆ. ಟೋಟಲ್ ಆಗಿ 20 ಹುದ್ದೆಗಳು ಅನ್ನೋದು ಇದರಲ್ಲಿ ಇದೆ, ನೋಡ್ಕೋಬೋದು ನೀವು. ಇವರ ಕನಿಷ್ಠ ವಿದ್ಯಾರ್ಹತೆ ಬಂದು ಇವ್ರದ್ದು ಕೂಡ SSLC ಆಗಿರಬೇಕಾಗುತ್ತೆ. ಸಾಮಾನ್ಯ ಅನುಸೂಚಿಗಳು ಇರ್ತವೆ. ಇದರಲ್ಲಿ ಗನ್ಮ್ಯಾನ್ ಹುದ್ದೆಯನ್ನು ಹೊರತುಪಡಿಸಿ ಅಂದರೆ ಗನ್ಮ್ಯಾನ್ ಇರ್ತಲ್ಲ ಅವರ ಹುದ್ದೆಯನ್ನು ಹೊರತುಪಡಿಸಿ ಉಳ್ಕಾದವರಿಗೆ ಕಂಪ್ಯೂಟರ್ ಮತ್ತು ಅಪ್ಲಿಕೇಶನ್ ನಾಲೆಜ್ ಅನ್ನೋದು ಇರಬೇಕಾಗತ್ತೆ ಕಡ್ಡಾಯವಾಗಿ. ಅಂದರೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಸಲ್ಲಿಸಲು ವಿನಾಯಿತಿ ನೀಡಲಾಗುತ್ತೆ. ಇಲ್ಲಿ ಇದೆ. ಇದು ಬ್ಯಾಂಕ್ನಲ್ಲಿ ಹೇಗೆ ಅರ್ಜಿ ಸಲ್ಲಿಸುವ ಅಂದರೆ ಈ ಒಂದು ವೆಬ್ಸೈಟ್ಗೆ ನೀವು ಹೋಗಬೇಕಾಗುತ್ತೆ. ಅಂದರೆ ಬೆಳಗಾವಿ DCC ಬ್ಯಾಂಕ್ ವೆಬ್ಸೈಟನ್ನು ಓಪನ್ ಮಾಡಿಕೊಂಡು ಈ ಒಂದು ಅಪ್ಲಿಕೇಶನ್ ಏನಿದೆಯಲ್ಲ ಇದು ಸಂಪೂರ್ಣವಾಗಿ ಆನ್ಲೈನ್ ಇರುವಂಥದ್ದು. ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಅಭ್ಯರ್ಥಿಗಳಿಗೆ ಸಾಮಾನ್ಯ ಒಂದು ಕರ್ನಾಟಕದ ಅಭ್ಯರ್ಥಿ ಅಂದರೆ ಭಾರತೀಯ ಅಭ್ಯರ್ಥಿ ಆಗಿರಬೇಕಾಗುತ್ತೆ. ಆ ಒಂದು ಮೂಲಕ ಇಲ್ಲಿ ಹಲವಾರು ಇದನ್ನು ಕೊಟ್ಟಿರ್ತಾರೆ, ಅಂದರೆ ಒಂದು ಕ್ವಾಲಿಫಿಕೇಷನ್ ಏನಿರಬೇಕಲ್ಲ ಅದನ್ನು ಕೊಟ್ಟಿರ್ತಾರೆ. ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ನೀವು ಶುಲ್ಕವನ್ನು ನೋಡಿದರೆ ಸಾಮಾನ್ಯ ಅಂದರೆ ಪರಿಶಿಷ್ಟ ಪಂಗಡ ಸಿವನ್ಗೆ ಅದೇ ರೀತಿ 500 ಇದ್ದು, ಸಾಮಾನ್ಯ ಅಭ್ಯರ್ಥಿಗಳಿಗೆ 1,000 ರೂಪಾಯಿ ಇರುತ್ತೆ. ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ಸೂಚನೆಗಳನ್ನು ತಪ್ಪದೇ ಪಾಲಿಸಬೇಕಂತ ಅವರು ಹೇಳಿದ್ದಾರೆ. ಅಂದರೆ ನೀವು ಏನಾದರೂ ತಪ್ಪು ಮಾಡಿದರೆ ಅದು ನಿಮ್ಮ ಜವಾಬ್ದಾರಿ. ಅದನ್ನು ಅಂದರೆ ನೋಟಿಫಿಕೇಷನ್ನು ಅವರು ಅಂದರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುವ ಸಾಧ್ಯತೆ ಇರುತ್ತೆ. ಇದರಲ್ಲಿ ಬಂದುಬಿಟ್ಟು ನೀವು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸುವುದರಿಂದ ಅರ್ಜಿ ಸಲ್ಲಿಸಲು ಪ್ರಾರಂಭವಾಗುವುದು 27/7/2026ರಿಂದ ಕೊನೆಯದು 27/8/2026ರವರೆಗೆ ಅರ್ಜಿ ಸಲ್ಲಿಸಬಹುದಾಗಿರುತ್ತೆ. ಅದೇ ರೀತಿ ನೀವು ಅರ್ಜಿ ಶುಲ್ಕ ಕೂಡ ಅದೇ ದಿವಸ ಲಾಸ್ಟ್ ಇರುತ್ತೆ. ಅಂದರೆ 27/8/2026ಕ್ಕೆ ಕೊನೆಯದಾಗಿ ನೀವು ಅರ್ಜಿಯನ್ನು ಸಲ್ಲಿಸ್ಕೋಬಹುದಾಗಿರುತ್ತೆ. ಇದು ಲಿಖಿತ ಪರೀಕ್ಷೆ ಆಗಿದ್ದು ಮತ್ತು ಒಂದು ಇಂಟರ್ವ್ಯೂ ಪರೀಕ್ಷೆ ಕೂಡ ಆಗಿರುತ್ತೆ. ಇದರಲ್ಲಿ ಲಿಖಿತ ಪರೀಕ್ಷೆ ಇದ್ದು, ಇದರಲ್ಲಿ ನೀವು ಈ ಒಂದು ವೆಬ್ಸೈಟ್ನಲ್ಲಿ ನೀವು ನಿಮ್ಮ ಒಂದು ಏನೋ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಇದರಲ್ಲಿ ನೇಮಕಾತಿಯ ಅನರ್ಹತೆಗಳ ಬಗ್ಗೆ ಕೊಟ್ಟಿರ್ತಾರೆ, ಯಾವುದಕ್ಕೆ ಹೆಸರಿರಬಾರ್ದು ಅಥವಾ ಏನು ಇರುತ್ತಲ್ಲ ಆ ಒಂದು ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ನೀವು ನೋಡ್ಕೊಳ್ಳಿ ನೀಟಾಗಿ. ಇದರಲ್ಲಿ ವಯೋಮಿತಿ ಬಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ 18ರಿಂದ 40 ಇದೆ. ಹಾಗೆ ಪರವರ್ಗಟ್ಟುವುದರಿಂದ 3B ಅಂದರೆ 18ರಿಂದ 38 ಇದೆ. ಸಾಮಾನ್ಯ ವರ್ಗಕ್ಕೆ 35 ವರ್ಷ ಅನ್ನೋದು ಇರುತ್ತೆ. ಅಂದರೆ ಶಿಕ್ಷಣ ವಿದ್ಯಾರ್ಹತೆ ಅನ್ನೋದು ಬಿಟ್ಟು ಇಲ್ಲಿ ಸೆಮಿಸ್ಟರ್ ಪರೀಕ್ಷೆಗಳಲ್ಲಿ ಗರಿಷ್ಠ ಅಂಕ ನೀವು ಪಡೆದಿರುವ ಅಂದರೆ ನಿಮ್ಮ ಒಂದು ಸೆಮ್ ಲಾಸ್ಟ್ ವೈಸ್ ಏನಿರ್ತೀವಿ ಆ ಒಂದು ಮಾರ್ಕ್ಸ್ ಕಾರ್ಡನ್ನು ಇಲ್ಲಿ ಮಾನ್ಯ ಮಾಡಬೇಕಾಗತ್ತೆ. ಅಂದರೆ ಲಾಸ್ಟ್ ನೀವು ಎಲ್ಲವನ್ನು ಕೂಡಿಸಿ ಅಲ್ಲಿ ನೀವು ಎಂಟ್ರಿ ಮಾಡ್ಕೋಬೇಕಾಗತ್ತೆ.
ಇದರಲ್ಲಿ ನೀವು ನೋಡ್ಬೋದು ಆಯ್ಕೆ ವಿಧಾನ 4 ನಂಬರ್ ಇದೆ. ಇದರಲ್ಲಿ ಒಟ್ಟು ಅಂದರೆ ಲಿಖಿತ ಪರೀಕ್ಷೆ 200 ಅಂಕಗಳಿಗಿದ್ದು 50 ಅಂಕಗಳು ಕನ್ನಡ ಭಾಷೆಗೆ ಮತ್ತು ಇಂಗ್ಲೀಷ್ಗಾಗಿ 25, ಸಾಮಾನ್ಯ ಜ್ಞಾನಕ್ಕೆ 25, ಸಹಕಾರಿ ವಿಷಯಗಳಿಗೆ 50 ಮತ್ತು ಸಂವಿಧಾನ ವಿಷಯಕ್ಕೆ 25, ಬ್ಯಾಂಕ್ ಕಾರ್ಯ ಚಟುವಟಿಕೆ ಮತ್ತು ವಸ್ತುನಿಷ್ಠ ವಿಷಯಗಳಿಗೆ 25 ಅಂತ 200 ಅಂಕಗಳಿಗೆ ಇರುತ್ತೆ. ಮತ್ತು ಸಿಪಾಯಿ ಗಟ್ಮ್ಯಾನ್ ಹುದ್ದೆಗೆ 100 ಅಂಕ ಇದ್ದು ಕನ್ನಡ ಭಾಷೆಗೆ 50, ಸಾಮಾನ್ಯ ಜ್ಞಾನಕ್ಕೆ 50 ಅಂಕಗಳು ಇರುತ್ತೆ. ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಯಲ್ಲಿ ಅಂದರೆ ರಿಟನ್ ಎಕ್ಸಾಮ್ ಗಳಿಸಿದ ಅಂಕ ಆಧಾರ ಮೇಲೆ 1:5 ಸೆಲೆಕ್ಷನ್ ಮಾಡ್ತಾರೆ. ಇದು ಸಂದರ್ಶನಕ್ಕೆ ಕರೆಯಲಾಗುವುದು. ಸಂದರ್ಶನಕ್ಕೆ ಅಂದರೆ 15 ಮಾರ್ಕ್ಸ್ ಇರುತ್ತೆ. ನೀವು ಗಳಿಸಿದ ಅಂಕವನ್ನು 85ಕ್ಕೆ ಇಳಿಸಿ ನಂತರ ಈ 15 ಮಾರ್ಕ್ಸ್ನಲ್ಲಿ ನಿಮಗೆ ಒಂದು ಇಂಟರ್ವ್ಯೂ ಅನ್ನೋದು ಮಾಡ್ತಾರೆ. ಅಂತಿಮ ಮೆರಿಟನ್ನು ಅನ್ವಯಿಸಿ ಅಂದರೆ ನಿಮ್ಮ ಮೀಸಲಾತಿ ಅನ್ವಯ ಈಗ ಆಯ್ಕೆ ಮಾಡಲಾಗುತ್ತದೆ. ಸಂದರ್ಶನದ ಸಮಯದಲ್ಲಿ ಕಡ್ಡಾಯ ಹಾಜರುಪಡಿಸಬೇಕಾದ ಮೂಲ ಪ್ರಮಾಣ ಮತ್ತು ಪತ್ರಗಳ ದಾಖಲಾತಿ ಎಲ್ಲ ಒಂದು ಇದೆ. ಅಂದರೆ ನೀವು ಒಂದು ಡಾಕ್ಯುಮೆಂಟ್ಸ್ ಏನಿರುತ್ತೆ ನೋಡಿ ಅದನ್ನು ಇಲ್ಲೆಲ್ಲ ಕೊಡಬೇಕಾಗತ್ತೆ. ಇಲ್ಲಿ ಗನ್ಮ್ಯಾನನ್ನು ಹೊರತುಪಡಿಸಿ ಎಲ್ಲರೂ ಇಲ್ಲಿ ನಿಮ್ಮ ಒಂದು ಕಡ್ಡಾಯವಾಗಿ ಅಂದರೆ ನಿಮ್ಮ ಕಂಪ್ಯೂಟರ್ ಸರ್ಟಿಫಿಕೇಟನ್ನು ಸಲ್ಲಿಸಬೇಕಂತ ಅವ್ರು ಹೇಳಿದ್ದಾರೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬಹುದು ಅಂತ ಕೂಡ ಹೇಳಿದ್ದಾರೆ. ಈ ಒಂದು ವೆಬ್ಸೈಟ್ನಲ್ಲಿ ಹೋಗಿ ನೀವು DCC ಬ್ಯಾಂಕ್ ರಿಕ್ರೂಟ್ಮೆಂಟ್ 2026 ಅನ್ನು ಸೆಲೆಕ್ಟ್ ಮಾಡಿಕೊಂಡು ಇದರಲ್ಲಿ ನಿಮಗೆ ಕಡ್ಡಾಯವನ್ನು ಎಲ್ಲ ಸೂಚನೆಯನ್ನು ಕಡ್ಡಾಯವಾಗಿ ಓದ್ಕೊಳ್ತಕ್ಕದ್ದು ಅಂತ ಹೇಳಿದ್ದಾರೆ. ಇಲ್ಲಿ ಅಪ್ಲಿಕೇಶನ್ ಮೇಲೆ ಒತ್ತಿ ನೆಕ್ಸ್ಟ್ ನಿಮಗೆ ಸೆಕೆಂಡ್ ಆಪ್ಷನ್ನಲ್ಲಿ ಅಪ್ಲೈ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಇಲ್ಲಿ ಪ್ರಿವ್ಯೂ ಕೂಡ ಬರುತ್ತೆ. ನಿಮ್ಮ ಒಂದು ಸರಿಯಾದ ಒಂದು ಡೇಟಾವನ್ನು ಎಂಟ್ರಿ ಮಾಡ್ಕೊಂಡು ಪ್ರಿವ್ಯೂ ನೋಡ್ಕೋಬೋದು. ಇನ್ನು 3ನೇ ಹಂತದಲ್ಲಿ ನೀವು ಯಾವುದೇ ಒಂದು ಬದಲಾವಣೆ ಅಗತ್ಯವಿದ್ದರೆ ಎಡಿಟ್ ಆಪ್ಷನ್ಸ್ ಕೂಡ ಇದೆ. ಇಲ್ಲಿ ಎಡಿಟ್ ಕೂಡ ಅಪ್ಲೋಡ್ ಮಾಡ್ಬೋದು ಮತ್ತು ಪಾಸ್ವರ್ಡ್ ಸೈಜ್ ಫೋಟೋ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಅದೇ ರೀತಿ ನಿಮ್ಮ ಸಹಿ ಕೂಡ ಇರಬೇಕಾಗತ್ತೆ. ಇದರಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ID ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ನಂತರ ನೀವು ಎಡಿಟ್ ಕೂಡ ಮಾಡ್ಕೋಬೋದಾಗಿರುತ್ತೆ. 4ನೇ ಹಂತವಾಗಿ ನಿಮ್ಮ ಒಂದು ಅಪ್ಲಿಕೇಶನ್ ಇರುತ್ತೆ ನೋಡಿ ಅದರಲ್ಲಿ ಸಹಿ ಅಂದರೆ ನಿಮ್ಮ ಸಹಿ ಸ್ಕ್ಯಾನ್ ಮಾಡಿದ ಪಾಸ್ವರ್ಡ್ ಸೈಜ್ ಫೋಟೋ ಅನ್ನು ಅಪ್ಲೋಡ್ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ನಿಮ್ಮ ಫೋಟೋ ಗಾತ್ರ ಬಂದುಬಿಟ್ಟು 100 KB ಇರಬೇಕಾಗುತ್ತೆ. ಅಂದರೆ ಒಂದು 100 KB ನಿಮ್ಮ ಫೋಟೋ ಇರಬೇಕಾಗುತ್ತೆ, 50 KB ನಿಮ್ಮ ಸಹಿ ಇರಬೇಕಾಗುತ್ತೆ. ಆ ರೀತಿ ಡಾಕ್ಯುಮೆಂಟ್ಗಳನ್ನು ನೀವು ಎಡಿಟ್ ಮಾಡ್ಕೊಳ್ಳಿ. ನೀವು ಯಾವ್ದಾರು ಒಂದು ನೌಕರಿಯಲ್ಲಿದ್ದರೆ ಅಥವಾ ನೀವು ಯಾವ್ದಾರು ಒಂದು ಕೆಲಸ ಮಾಡ್ತಾಯಿದ್ರೆ ಅಲ್ಲಿ ನಿಮಗೆ ಒಂದು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂತ ಬರುತ್ತೆ, ಅದನ್ನು ಇಲ್ಲಿ ಸಲ್ಲಿಸಬೇಕಾಗತ್ತೆ. ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಮೂಲಕ ಅಂದರೆ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡೋದ್ರ ಮೂಲಕ ಇದ್ದರಿಂದ ಸ್ಪಷ್ಟವಾಗಿ ಅಂದರೆ ನಿಮ್ಮದು ಒಂದು ನಿರ್ದಿಷ್ಟ ಗಾತ್ರದಲ್ಲಿ ಅಪ್ಲೋಡ್ ಮಾಡಿರುವ ಬಗ್ಗೆ ನಿಮ್ಮ ಒಂದು ಎಡಿಟ್ ಏನಾರು ನೇಮ್ಗಳಿದ್ದರೆ ಅದನ್ನು ನೀಟಾಗಿ ನೋಡಿಕೊಂಡು ಖಾತ್ರಿಪಡಿಸಿಕೊಂಡು ನೀವು ಈ ಒಂದು ಅಂದರೆ ನೀವು ಸಬ್ಮಿಟ್ ಅನ್ನೋದು ಕೊಡಬೇಕಾಗತ್ತೆ. ನೀಟಾಗಿ ನೋಡ್ಕೊಳ್ಳಿ, ಇಂದಾಚೆ ನಿಮಗೆ ಪ್ರಾಬ್ಲಮ್ ಆಗ್ಬೋದು ಅಂತ ಅವರು ಇಲ್ಲಿ ಹೇಳಿದ್ದಾರೆ. ನೀಟಾಗಿ ನೋಡಿಕೊಂಡು ನೀವು ನಿಮ್ಮ ಒಂದು ಈ ಒಂದು ವೆಬ್ಸೈಟ್ ಏನಿದೆ ನೋಡಿ DCC ಬ್ಯಾಂಕ್ ವೆಬ್ಸೈಟು, ಈ ಒಂದು ವೆಬ್ಸೈಟ್ನಲ್ಲಿ ನೀವು ನಿಮ್ಮ ಅರ್ಜಿಗಳನ್ನು ಹಾಕೋಬಹುದಾಗಿರುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಸಿ ಯು ದ ನೆಕ್ಸ್ಟ್ ವಿಡಿಯೋ.